ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್. ನಾನು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯಲ್ಲಿ ಶ್ರವಣ ತಜ್ಞನಾಗಿ ಅಂದರೆ ಆಡಿಯೋಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ. ನೀವೆಲ್ಲರೂ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದೀರಾ, ಅಥವಾ ಈ ಕೆಲಸ ಮುಗಿದ ನಂತರ ನನಗೆ ಲೈಟಾಗಿ ತಲೆ ಸುತ್ತು ಬರ್ತಾ ಇದೆ ಅಥವಾ ಕುತ್ತಿಗೆಯಲ್ಲಿ ನೋವು ಬರ್ತಾ ಇದೆ, ಈ ರೀತಿಯಾದ ಯಾವುದಾದ್ರೂ ಲಕ್ಷಣಗಳನ್ನು ಅನುಭವಿಸ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಸಹಾಯ ಮಾಡುತ್ತೆ. ಸೊ ನಮಗೆ ಆಫೀಸಲ್ಲಿ ಯಾವುದಾದ್ರೂ ಡೆಡ್ಲೈನ್ ಇರುತ್ತೆ, ನಾವು ಕಂಟಿನ್ಯೂಯಸ್ ಆಗಿ ವರ್ಕ್ ಪ್ರೆಷರಲ್ಲಿ ಕೆಲಸ ಮಾಡುವಾಗ ಸ್ಕ್ರೀನ್ ಮುಂದೆ ಕೂತು ಗಂಟೆಗಟ್ಟಲೆ ಕೆಲಸ ಮಾಡ್ತೀವಿ. ಹೀಗೆ ಕೆಲಸ ಮಾಡುವಾಗ ನಾವು ಕಣ್ಣನ್ನು ಮಿಟುಕ್ಸೋದಿಲ್ಲ, ಕುತ್ತಿಗೆನ ಅಲ್ಲಾಡಿಸೋದಿಲ್ಲ, ಕಂಟಿನ್ಯೂಯಸ್ ಆಗಿ ಆ ಸ್ಕ್ರೀನ್ ಲೈಟ್ಗೆ ಎಕ್ಸ್ಪೋಸ್ ಆಗಿರ್ತೀವಿ ಮತ್ತು ನಮ್ಮ ಕುತ್ತಿಗೆ ಪೋಶ್ಚರು ಬೆಂಡ್ ಆಗಿ ಇರುತ್ತೆ. ಈ ರೀತಿ ದೀರ್ಘ ಅವಧಿಯಲ್ಲಿ ನಾವು ಕಂಟಿನ್ಯೂಯಸ್ ಆಗಿ ಕೆಲಸ ಮಾಡುವಾಗ ನಮ್ಮ ಕುತ್ತಿಗೆಗೆ ಸ್ಟ್ರೈನ್ ಆಗ್ಬೋದು. ಅದರಿಂದ ಸರ್ವೈಕೋಜೆನಿಕ್ ಡಿಸಿನೆಸ್ ಅನ್ನೋ ತೊಂದರೆ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ತೊಂದರೆ ಬಂದಾಗ ನಮಗೆ ಸಡನ್ ಆಗಿ ಕೆಲಸ ಮಾಡಿ ಎದ್ದಾಗ ತಲೆ ಸುತ್ತಿದಂಥ ಅನುಭವ ಆಗೋದು, ಅಥವಾ ನಾವು ನಡೆಯುವಾಗ ಸ್ವಲ್ಪ ವಾಲಿದ ಹಾಗೆ ಆಗೋದು, ಗೋಡೆಗಳು ಸುತ್ತುತ್ತಾ ಇದೆ ಅನ್ನೋ ಅನುಭವ ಆಗೋದು, ಈ ರೀತಿಯಾಗಿ ಫಾರ್ ವೆರಿ ಬ್ರೀಫ್ ಸೆಕೆಂಡ್ಸ್ ಈ ಥರ ಅನುಭವ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಈ ತೊಂದರೆ ಲಕ್ಷಣಗಳನ್ನು ಕಮ್ಮಿ ಮಾಡೋಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಾನೀಗ ನಿಮಗೆ ನೀಡ್ತೇನೆ. ಮೊದಲನೇದಾಗಿ, ನಾವು ಕಂಪ್ಯೂಟರ್ ಸ್ಕ್ರೀನ್ ಹೈಟನ್ನು ನಮ್ಮ ಕಣ್ಣಿನ ನೇರಕ್ಕೆ ಇಟ್ಕೋಬೇಕು. ಸಾಮಾನ್ಯವಾಗಿ ಯಾವಾಗಲೂ ಅದು ಕಣ್ಣಿನ ಲೆವೆಲ್ಗಿಂತ ಕಮ್ಮಿಯಲ್ಲಿರುತ್ತೆ, ಅದನ್ನು ಕಣ್ಣಿನ ನೇರಕ್ಕೆ ಇಟ್ಕೋಬೇಕು. ಎರಡನೆಯದು, ನಾವು ಕೆಲಸ ಮಾಡುವಾಗ ವಾಲಂಟರಿಯಾಗಿ ಐ ಬ್ಲಿಂಕ್ಸ್ನ ಮಾಡ್ತಾ ಇರಬೇಕು. ನಾವು ಕೆಲಸದ ಒತ್ತಡದಲ್ಲಿ ಆ ಸ್ಕ್ರೀನ್ ಲೈಟ್ಗೆ ಕಂಟಿನ್ಯೂಯಸ್ ಆಗಿ ಎಕ್ಸ್ಪೋಸ್ ಆಗಿರ್ತೀವಿ. ಸೊ ಅದ್ರ ಮಧ್ಯೆ ನಾವು ಕಣ್ಣನ್ನು ಮಿಟುಕ್ಸೋದ್ರಿಂದ, ಐ ಬ್ಲಿಂಕ್ಸ್ನ ಮಾಡೋದ್ರಿಂದ ಕಣ್ಣು ರಿಫ್ರೆಶ್ ಆಗ್ತಾ ಇರುತ್ತೆ. ಪ್ಲಸ್ ಮೂರನೇದು, ದಿಸ್ ಇಸ್ ಇಂಪಾರ್ಟೆಂಟ್, 20-20-20 ಅಂತ ಒಂದು ರೂಲ್ ಇದೆ. ಸೊ ವಾಟ್ ಈಸ್ ಇಟ್? ಹಾಗಂದರೆ ಪ್ರತಿ 20 ನಿಮಿಷ ಕೆಲಸ ಮಾಡಿದ ನಂತರ 20 ಸೆಕೆಂಡ್ಸ್ ಶಾರ್ಟ್ ಬ್ರೇಕ್ ತಗೋಬೇಕು. ಈ ಶಾರ್ಟ್ ಬ್ರೇಕಲ್ಲಿ 20 ಫೀಟ್ ಡಿಸ್ಟೆನ್ಸಲ್ಲಿರೋ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಅಥವಾ ವಸ್ತುವನ್ನು ಆ 20 ಸೆಕೆಂಡ್ಸ್ ನೀವು ನೋಡಬೇಕು. ಸೊ ಹೀಗೆ ನೀವು ಹತ್ತಿರದ ವಸ್ತುವಿಂದ ಈ ದೂರದ ವಸ್ತುವನ್ನು ನೋಡೋಕ್ಕೆ ಶುರು ಮಾಡಿದಾಗ ಆ ಕಣ್ಣಿನ ಮೇಲಿದ್ದಂತಹ ಒತ್ತಡ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಇದ್ರ ಜೊತೆಗೆ ನಾನು ಕುತ್ತಿಗೆಯಲ್ಲಿ ಟೆನ್ಷನ್ ಜಾಸ್ತಿ ಆಗುತ್ತೆ, ಸ್ಟ್ರೈನ್ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ 2-3 ಎಕ್ಸಸೈಸ್ಗಳನ್ನು ಕೂಡ ನಾನೀಗ ತೋರಿಸ್ತೇನೆ. ಮೊದಲನೆಯದು, ನಾವು ಕುತ್ತಿಗೆಯನ್ನು ಅಂದರೆ ನಮ್ಮ ತಲೆಯನ್ನು ಎಡದಿಂದ ಬಲಕ್ಕೆ ಈ ರೀತಿಯಾಗಿ ಚಲಿಸೋದು. ಈ ಎಕ್ಸಸೈಸನ್ನು ನೀವು 5-10 ಬಾರಿ ಮಾಡಬಹುದು. ಅದರ ಜೊತೆಗೆ ಕುತ್ತಿಗೆಯನ್ನು ಮೇಲಿಂದ ಕೆಳಕ್ಕೆ ಈ ರೀತಿಯಾದ 5-10 ಮೂಮೆಂಟ್ಗಳನ್ನು ನೀವು ಮಾಡಬಹುದು. ಇದರ ಜೊತೆಗೆ ನಮ್ಮ ಮಸಲ್ಸ್ ಏನಿದೆ, ನೆಕ್ ಮಸಲ್ಸ್ ಏನಿದೆ, ಅಲ್ಲಿನ ಟೆನ್ಷನನ್ನು ರಿಲೀಸ್ ಮಾಡೋದಕ್ಕೆ ನಾವು ಶೋಲ್ಡರ್ ಶ್ರಗ್ಗಿಂಗ್ ಅಂತ ಕರಿತೀವಿ. ಅದಕ್ಕೆ ಈ ರೀತಿಯಾದ ಎಕ್ಸಸೈಸನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿಯಾದ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಶೋಲ್ಡರ್ನಲ್ಲಿರುವಂತಹ ಮತ್ತು ನಮ್ಮ ನೆಕ್ನಲ್ಲಿರುವಂತಹ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ಎಲ್ಲ ಟಿಪ್ಸ್ಗಳನ್ನು ನೀವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಿಮಗಾಗ್ತಾ ಇರುವಂತಹ ತಲೆ ಸುತ್ತಿನ ಅನುಭವ ಅಥವಾ ಕುತ್ತಿಗೆ ನೋವು, ಈ ರೀತಿಯಾದ ಸಮಸ್ಯೆಗಳು ಕಮ್ಮಿ ಆಗಬಹುದು. ನಿಮಗೆ ತಲೆ ಸುತ್ತಿನ ತೀವ್ರತೆ ಅತಿ ಹೆಚ್ಚಾಗಿದೆ ಅಂತ ಇದ್ದರೆ ನೀವು ಸಾಮಾನ್ಯವಾಗಿ ಬೇರೆ ಮೆಡಿಕಲ್ ಪ್ರೊಫೆಷ್ನಲ್ಸ್ ಹತ್ರ ಭೇಟಿಯಾಗಿ ಅದಕ್ಕೆ ಕನ್ಸಲ್ಟೇಷನ್ ತಗೋಬಹುದು. ಅದರ ಜೊತೆ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ, ನಮ್ಮ ಸಂಸ್ಥೆಯಲ್ಲಿ ಪ್ರತ್ಯೇಕವಾಗಿ ತಲೆ ಸುತ್ತಿನ ಪರೀಕ್ಷೆಗಳು ಮತ್ತು ಅದಕ್ಕೆ ಚಿಕಿತ್ಸೆ ನೀಡೋಕೆ ಅಂತಲೇ ಒಂದು ಸಪರೇಟ್ ವಿಭಾಗ ಇದೆ. ಈ ಸೆಕ್ಷನ್ಗೂ ಕೂಡ ನೀವು ಭೇಟಿ ಮಾಡಿ ನಿಮ್ಮ ತೊಂದರೆಗೆ ಪರಿಹಾರವನ್ನು ಕಂಡುಕೋಬಹುದು. ಥ್ಯಾಂಕ್ ಯು.